ಪ್ರಿಯ ವೀಕ್ಷಕರೇ, ನಿಮ್ಮ ಫೇವರೇಟ್ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು. ಬೈ ಎಜುಕೇಶನ್ ಈಸ್ ಅ ಲಾ ಅಂಡ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಹಲವು ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸ್ಪಿರಿಚುವಲ್ ಸೆಕ್ಟರ್, ಕಾರ್ಪೊರೇಟ್ಸ್, ಮೀಡಿಯಾ, NGOs, ಹಲವು ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ಅಂದರೆ CEO, ಅಡ್ಜುಡಿಕೇಟರ್, ಚೇರ್ಮನ್, ವೈಸ್ ಚೇರ್ಮನ್, ಡೈರೆಕ್ಟರ್. ಇವರ ಸ್ಪೆಷಾಲಿಟಿ ಏನಂದ್ರೆ, ಇವ್ರು ಯಾವುದೇ ಒಂದು ಸೆಕ್ಟರ್ಗೆ ಹೋದ್ರು ಅಲ್ಲಿ ಯಾರು ಮುಟ್ಟಕ್ಕಾಗದೇ ಇರೋಂಥ ಒಂದು ಬೆಂಚ್ ಮಾರ್ಕ್ನ ಸೃಷ್ಟಿ ಮಾಡಿ ಬರ್ತಾರೆ. ಇವರ ಈ ಅಚೀವ್ಮೆಂಟ್ಸ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ರಾಜಋಷಿ, ಮ್ಯಾನೇಜ್ಮೆಂಟ್ ಗುರು, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವು ಪ್ರಶಸ್ತಿಗಳು. ಹಿ ಸ್ಟ್ರಾಂಗ್ಲಿ ಬಿಲೀವ್ಸ್ ಇನ್ ಲಾ ಆಫ್ ಕರ್ಮ. ಅಂದರೆ ನಾವು ಬೇರೆಯವ್ರಿಗೋಸ್ಕರ ಏನಾದ್ರು ಮಾಡಿದ್ರೆ ಅದರಲ್ಲೇ ನಮ್ಮ ಏಳಿಗೆ ಇದೆ ಅನ್ನೋದು ಅವರ ಒಂದು ಸ್ಟ್ರಾಂಗ್ ಬಿಲೀಫ್. ಅದೇ ಅವರ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್. ಹರೀಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ. ಹರೀಶ್ ಸರ್, ಕಳೆದ ನಮ್ಮ ಎಪಿಸೋಡ್ ಅಲ್ಲಿ ನಿದ್ದೆ ಮಾಡ್ಕೊಂಡೆ ಹೆಂಗೆಲ್ಲದನ್ನು ಪಡ್ಕೊಳ್ಳೋದು ಅನ್ನುವಂಥ ಮಹಾನ್ ಸೀಕ್ರೆಟ್ನ ತಾವು ರಿವೀಲ್ ಮಾಡಿದ್ರಿ. ಇವತ್ತೊಂದು ಸ್ವಲ್ಪ ಈ ಕಡೆ ಬಂದು ಇನ್ವೆಸ್ಟ್ಮೆಂಟ್ಸ್ ಇವತ್ತು ಒಂದು ಟ್ರೆಂಡಿಂಗ್ ಟಾಪಿಕ್. ಎಲ್ಲಿ ಹಣ ಹೂಡಿಕೆ ಮಾಡಿದ್ರೆ ನಾಳೆ ದಿವಸ ತುಂಬಾ ಚೆನ್ನಾಗಾಗುತ್ತೆ ಅಂತ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಓಕೆ, ಒಳ್ಳೆ ಪ್ರಶ್ನೆ ಇದು. ಏನಕ್ಕೆ ಅಂದರೆ, ನೀವು ಎಲ್ಲೇ ನೋಡಿ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಹೇಳ್ತಾರೆ. ಎಲ್ಲಿ ಇನ್ವೆಸ್ಟ್ಮೆಂಟು? ಬೇರೆ ಡಿಫ್ರೆಂಟ್ ಸ್ಕೀಮ್ಸ್. ಮೇನ್ಲಿ ಇವಾಗ ಶೇರ್ಸ್ ಇರ್ಬೋದು, ಅಥವಾ ಫ್ಯೂಚರ್ಗೋಸ್ಕರ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಮ್ಯೂಚುವಲ್ ಫಂಡ್ಸಿಂದ, ಇನ್ಶೂರೆನ್ಸಿಂದ ಬೇರೆ ಬೇರೆ ಹೂಡಿಕೆಗಳ ಬಗ್ಗೆ ನೀವು ಎಷ್ಟೊಂದು ಮಾಹಿತಿಗಳನ್ನ ಕೊಡ್ತಾರೆ. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಯಾರು ಹೂಡಿಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋರು ಬೇರೆಯವ್ರ ಮೇಲೆ ನಂಬಿ ಹೂಡಿಕೆ ಮಾಡೋರು. ಅಂದರೆ ನನ್ನ ಫ್ಯೂಚರ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೆಪಾಸಿಟಿ ಇಲ್ಲಪ್ಪ, ನನ್ನ ಫ್ಯೂಚರ್ನ ಈ ಕಂಪನಿ, ಈ ಸಂಸ್ಥೆ ನನ್ನ ಕಂಟ್ರೋಲ್ ಮಾಡುತ್ತೆ, ನಾನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೂಡಿಕೆ ಮಾಡುವಂಥದ್ದು ಕರೆಕ್ಟೋ ರಾಂಗೋ ನೀವೇ ಯೋಚನೆ ಮಾಡಿ. ನನ್ನ ಪ್ರಕಾರ ಪ್ರಾಕ್ಟಿಕಲ್ ಆಗಿ ಹೂಡಿಕೆ ಮಾಡಬೇಕಾಗಿರೋದು ದೇವ್ರು ಕ್ರಿಯೇಟ್ ಮಾಡಿರೋ ಅಂತಹ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ. ಯಾವುದು ಇನ್ವೆಸ್ಟ್ಮೆಂಟ್ ಕಂಪನಿ ದೇವ್ರು ಕ್ರಿಯೇಟ್ ಮಾಡಿರೋದು? ಈ ನಿಮ್ಮ ಮೈಂಡು. ಈ ನಿಮ್ಮ ಮೈಂಡ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಈ ಮೈಂಡ್ಗೆ ಆಗದಿರೋಂಥದ್ದು ಏನೂ ಇಲ್ಲ. ಆದರೆ ಹೆಂಗೆ ಮಾಡೋದು ಅನ್ನೋದು ಗೊತ್ತಿರಲ್ಲ ಮೈಂಡ್ಗೆ. ಆ ಹೆಂಗೆ ಮಾಡೋದು ಅನ್ನೋದು ನೀವು ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ಇನ್ವೆಸ್ಟ್ ಹಿಯರ್. ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಟ್ರೈನಿಂಗ್ ಪ್ರೋಗ್ರಾಮ್ಸ್. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದರೆ ನಾಲೆಜ್ನ ಗೇನ್ ಮಾಡಬೇಕು. ಏನು ನಾಲೆಜ್ಗಳು ಅಂದರೆ, ಆ ಟ್ರೈನರು ನಿಮಗೆ ಹೆಂಗೆ ಹೋಗಿದ್ರೆ ಏನು ಸಿಗುತ್ತೆ, ಎಲ್ಲಿ ಹೋದ್ರೆ ಏನು ಸಿಗುತ್ತೆ ಅಂತ ಹೇಳೋವಂಥವ್ರು, ಮತ್ತು ಆ ವ್ಯಕ್ತಿ ಅಲ್ಲಿ ಹೋಗಿರೋಂಥವ್ರು ಬೇಕು, ಪಾಠ ಮಾಡೋರು ಬೇಡ. ನಿಜ ವ್ಯಕ್ತಿ ಅಚೀವ್ ಮಾಡಿರುವಂಥವ್ರು ಮಾತ್ರ ನೀವು ಅಲ್ಲಿ ಹೋಗಿ ಹೂಡಿಕೆ ಮಾಡಿ ಕೋರ್ಸ್ನ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಹೆಂಗೆ ಹೋಗೋದು ಅನ್ನೋದು ಅವ್ರು ದಾರಿ ತೋರಿಸ್ತಾರೆ. ದಯಮಾಡಿ ಹೇಳ್ತಿದ್ದೀನಿ, ಇನ್ವೆಸ್ಟ್ ಆನ್ ದಿ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲೀಡರ್ಶಿಪ್ ಸ್ಕಿಲ್ಸು, ಇಂಪಾಸಿಬಲ್ ಅನ್ನೋದು ಏನು ಇಲ್ಲ ಅನ್ನೋಂಗೆ ನೀವು ತಯಾರಾಗಬೇಕು. ನಿಮ್ಮ ಮುಂದೆ ಆಗದಿರೋವಂಥದ್ದು ಏನೇ ಬಂದ್ರೂ ಅದನ್ನು ಮಾಡುವಂಥ ಕೆಪಾಸಿಟಿ ಬಿಲ್ಡಪ್ ಆಗಬೇಕಾಗಿರೋದು ಮೈಂಡಲ್ಲಿ ಮಾತ್ರ ಸಾಧ್ಯ. ಆ ಮೈಂಡ್ ಚೇಂಜ್ ಮಾಡೋಕ್ಕೂ ಅಪ್ಸ್ಕೇಲ್ ಆಗಬೇಕು ಅಂದರೆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಸರ್, ಇನ್ವೆಸ್ಟ್ಮೆಂಟ್ಸ್ ಅಂದಿದ ತಕ್ಷಣ ನಾವು ಫಿನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಮಾತಾಡ್ತೀವಿ. ಅಂದರೆ ಇವತ್ತಿಲ್ಲಿ ಈ ಮ್ಯೂಚುವಲ್ ಫಂಡಲ್ಲಿ ಇಷ್ಟ ಆಗ್ತದೆ, ಈ ಕಂಪನಿ ಶೇರ್ ಮೇಲೆ ಇಷ್ಟ ಆಗ್ತದೆ, ನಾಳೆ ಇಷ್ಟ ಆಯಿತು ಅಂತ. ಬಟ್ ತಾವು ಹೇಳಿದ್ರಿ ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ, ಟ್ರೈನಿಂಗ್ ಪ್ರೋಗ್ರಾಮ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರು ನಮ್ಮ ಫಿನಾನ್ಷಿಯಲ್ ಪೊಸಿಷನ್ ಚೇಂಜ್ ಆಗುತ್ತಾ ಸರ್? ನಾನು ಹೇಳ್ತಿರೋದು ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ಅಂದರೆ, ಇವಾಗ ಫೈನಾನ್ಷಿಯಲ್ಲು ಇನ್ಕ್ರೀಸ್ ಆಗಬೇಕು, ಜಾಸ್ತಿ ಮಾಡೋಕ್ಕೂ ಎಲ್ಲಿಂದ ಸಾಧ್ಯ? ಮೈಂಡು. ನೀವು ಬೇರೆಯವ್ರು ಇನ್ವೆಸ್ಟ್ ಮಾಡಿದ್ರೆ ಅವನು ಮೈಂಡಲ್ಲೇ ತಾನೇ ವರ್ಕ್ ಮಾಡಬೇಕಾಗಿರೋದು. ನೀವು ಎಲ್ಲ ಇನ್ವೆಸ್ಟ್ ಮಾಡಿ ಅಲ್ಲಿ ಮೈಂಡೇ ವರ್ಕ್ ಮಾಡಬೇಕಾಗಿರೋದು. ನೀವು ಅವ್ರವ್ರ ಮೈಂಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರೆ ನಿಮ್ಮ ಮೈಂಡ್ ಮೇಲೆ ಹಾಕ್ಕೊಂಡು, ನನ್ನ ಪ್ರಕಾರ ಹೇಳ್ತೀನಿ, ಆಗದಿರೋಂಥದ್ದು ಏನಿಲ್ಲ. ಅಷ್ಟೊಂದು ಬಿಸ್ನೆಸ್ಗಳು ನೀವೇ ಸ್ಟಾರ್ಟ್ ಮಾಡ್ಬೋದು. ನೀವು ಖುದ್ದಾಗಿ ವಾಲಂಟ್ರಿ ನೀವು ಅಮೌಂಟ್ನ ಎಷ್ಟು ಬೇಕಷ್ಟು ದುಡಿಬೋದು. ಚೆಕ್ ನೀವೇ ಸೈನ್ ಮಾಡೋಂಗಾಗಬೇಕು. ಆ ಚೆಕ್ ನೀವು ಸೈನ್ ಮಾಡೋಂಗಾಗಬೇಕು ಅಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರೂಟ್ಗಳು ಸುಮಾರಿದೆ. ದುಡ್ಡು ಮಾಡೋದಕ್ಕೆ ನಿಮಗೆ ಆಗದಿರೋಂಥದ್ದು ಏನಿಲ್ಲ, ಅಷ್ಟೊಂದು ರೂಟ್ಗಳಿದೆ. ಇದೊಂದು ತುಂಬ ಚೆನ್ನಾಗಿ ಹೇಳಿದ್ರಿ, ಸೆಲ್ಫ್ ಇನ್ವೆಸ್ಟ್ಮೆಂಟು. ಇದರಲ್ಲಿ ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹರೀಶ್ ಸರ್ದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ, ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ಸ್. ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗೆ ಕಾಣಿಸುವ ದೂರವಾಣಿಗೆ ಕರೆ ಮಾಡಿ. ಸರ್, ಇವಾಗ ನಾವು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ವಿ ಸರ್. ಈಗ ಈ ಸೊಸೈಟಿ
ಬೇರೆ ಬೇರೆ ಥರ ಪೀಪಲ್ಲು, ಬೇರೆ ಬೇರೆ ಎಲ್ಲ ಇದಿರುತ್ತೆ. ಈ ಇಡೀ ಸೊಸೈಟಿ ಒಂದು ರಿಫಾರ್ಮ್ ಆಗಬೇಕು, ಇಲ್ಲ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೊಬೇಕಾದ್ರೆ ಯಾರು ಸರ್ ಮೇನು? ನೋಡಿ ಹೇಳ್ತೀನಿ, ಇಡೀ ಸೊಸೈಟಿನ ಚೇಂಜ್ ಮಾಡಬೇಕು ಅಂದರೆ ಇರೋದು ಒಂದೇ ಒಂದು ತಾಕತ್ತು, ಅದು ಫಿಲಮ್ ಇಂಡಸ್ಟ್ರಿಗಿದೆ ಆ ಕೆಪಾಸಿಟಿ. ಹಿಟ್ಲರು ಜನರ ಮನಸ್ಸನ್ನ ಚೇಂಜ್ ಮಾಡೋದಕ್ಕೆ ಫಿಲಮ್ ಮೂಕೆನ ಮೆಸೇಜ್ಗಳು ಕೊಟ್ಬಿಟ್ಟು ಚೇಂಜ್ ಮಾಡಿದ್ರು. ಅಲ್ಲಿ ಬೇಡ, ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಬಂದಾಗ ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗೋಯ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ, ಫಿಲಮ್ಸ್ಗಳು ಯಾರಿಗೆ ಡೈರೆಕ್ಟರ್ ಇದ್ದಾರೆ, ಕ್ರಿಯೇಟಿವಿಟಿ ಇದೆ ನೋಡಿ, ಅವ್ರು ಮಾಡುವಂತಹ ಒಂದೊಂದು ಮೂವಿನೂ ಸಮಾಜ ಮೇಲೆ ಅದ್ಭುತವಾದಂಥ ಪರಿಣಾಮ ಬರುತ್ತೆ. ಸೊ ಹಾಗಾಗಿ ಸೊಸೈಟಿನ ಚೇಂಜ್ ಮಾಡ್ಬೇಕಾ, ಕನ್ಸ್ಟ್ರಕ್ಟಿವ್ ಡೆವಲಪ್ ಮಾಡ್ಬೇಕಾ ಸೊಸೈಟಿನ, ಫಿಲಮ್ ಇಂಡಸ್ಟ್ರಿಗೆ ಮಾತ್ರ ಸಾಧ್ಯ. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಫಿಲಮ್ ಅನ್ನೋದು ನಿಜವಾಗ್ಲೂ ಒಂದು ಅದ್ಭುತವಾದ ಶಕ್ತಿ, ಅದು ಆ ಕಾಲದಿಂದನೂ ನೋಡ್ಕೊಂಡ್ ಬಂದಿದ್ದೀವಿ ಸರ್. ಇನ್ನೊಂದು, ಈ ನಿನ್ನೆ ಒಂದು ಕತೆ ಓದಿದೆ ಸರ್, ಈ ಇಂಡಿಯನ್ ಕ್ರ್ಯಾಬ್ ಸ್ಟೋರಿ ಅಂತ ಹೇಳ್ತಾರೆ. ಇಂಡಿಯನ್ ಕ್ರ್ಯಾಬ್ ಸ್ಟೋರಿಯಲ್ಲಿ ಒಂದು ಕ್ರ್ಯಾಬ್ ಮೇಲೆ ಹತ್ತಾ ಇದ್ರೆ ಕೆಳಗಡೆ ಇನ್ನೊಂದು ಅದ್ರ ಕಾಲಿಟ್ಕೊಂಡು ಇಳಿತಾ ಇತ್ತಂತೆ. ತಾವು ಕೇಳಿರ್ತೀರ ಈ ಕತೆ, ತಮ್ಗೆ ಚೆನ್ನಾಗಿ ಗೊತ್ತು. ಸೊ ನಮ್ಮಲ್ಲಿ ಒಂದು ಬಿಗ್ ಲ್ಯಾಕಿಂಗ್ ಅಂದರೆ ಯೂನಿಟಿ ಸರ್. ನಾವು ಎಲ್ಲರೂ ಒಂದು ಕಡೆ ಎಲ್ಲಿ ಸೇರ್ತೀವೋ ಅಲ್ಲಿ ಮಹತ್ವ ಏನಾದ್ರು ಒಂದು ಅಚೀವ್ ಮಾಡ್ಬೋದು, ಬಟ್ ಸೇರೋದೇ ಭಾರಿ ಕಷ್ಟ ನಮ್ಮ ದೇಶದಲ್ಲಿ ಎಸ್ಪೆಷಲಿ. ಯೂನಿಟಿ ಬಗ್ಗೆ ತಾವೇನಾದರೂ ಒಂಚೂರು ಹೇಳಿ ಸರ್. ಯೂನಿಟಿ ಮನೇಲೇ ಇರಲ್ಲ, ಇನ್ನು ಸಮಾಜದಲ್ಲಿ ಯೂನಿಟಿ ಇರ್ಬೇಕಂತ ತುಂಬ ಕಷ್ಟ. ಬಟ್ ನಾನು ಪರ್ಸ್ನಲ್ ಆಗಿ ಅಬ್ಸರ್ವ್ ಮಾಡಿರೋದು, ಯೂನಿಟಿನ ನೀವು ಫೀಲ್ ಮಾಡಬೇಕು ಅಂದರೆ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ನೋಡಿ ಯೂನಿಟಿ ಇರುತ್ತೆ. ನಾನು ವೈಯಕ್ತಿಕವಾಗಿ ಸೌಹಾರ್ದ ಕೋಆಪರೇಟಿವ್ ಮೂವ್ಮೆಂಟ್ ಬಗ್ಗೆ ಹೇಳ್ತೀನಿ, ಯಾಕಂದರೆ ನಾನು ಹತ್ರದಿಂದ ನೋಡಿದ್ದೀನಿ. ನಾನು ಅಲ್ಲಿ ಟ್ರೈನಿಂಗ್ ಹೆಂಗೆ ಕೊಡ್ತಾರೆ ಅಂದರೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ಪ್ರಾಕ್ಟಿಕಲ್ ಆ್ಯಕ್ಷನಲ್ಲಿ ನೋಡಬೇಕು ಅಂದರೆ ಸೌಹಾರ್ದ ಮೂವ್ಮೆಂಟಲ್ಲಿ ನೋಡಿ. ಕೋಆಪರೇಟಿವ್ದು ಯಾರ್ಯಾರು ಸೌಹಾರ್ದ ಮೂವ್ಮೆಂಟಲ್ಲಿ ಇದ್ದಾರೋ, ಕೋಆಪರೇಟಿವ್ ಸೊಸೈಟಿ ನಡೆಸ್ತಿದ್ದಾರೋ ಅವರಂಥ ಪುಣ್ಯಶಾಲಿಗಳು ಯಾರೂ ಇಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ತಗೊಂಡು ಒಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೋಗ್ತಿರುವಂಥ ಮೂವ್ಮೆಂಟ್ ಅದು ಸರ್. ಒಂದು ಪ್ರಶ್ನೆ ಸರ್, ಈ ಫಿಸಿಕಲ್ ಅಪಿಯರೆನ್ಸ್ ಅಂದರೆ ನಾವು ಯಾವ ಥರ ಡ್ರೆಸ್ ಮಾಡ್ತೀವಿ, ನಾವು ಯಾವ ಶೂ ಹಾಕ್ತೀವಿ, ನಾವು ಯಾವ ವಾಚ್ ಹಾಕ್ತೀವಿ, ಇದಕ್ಕೆ ಕಾನ್ಫಿಡೆನ್ಸ್ಗೆ ತುಂಬ ಲಿಂಕ್ ಇದೆ ಅಂತ ಹೇಳ್ತಾರೆ ಸರ್. ಇದು ನಿಜಾನಾ ಸರ್? ಇದು ಖಂಡಿತವಾಗ್ಲೂ ಸತ್ಯ. ಹಿಂಗೆ ಅಂತ ಹೇಳ್ತೀನಿ ನಾನು. ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ನೀವು ಡ್ರೆಸ್ ಮಾಡ್ಕೊಂಡಾಗ ಒಳ್ಳೆ ಬಟ್ಟೆ ಹಾಕೊಳ್ತೀರ, ಪರ್ಫ್ಯೂಮ್ ಹಾಕೊಳ್ತೀರ, ನೀಟಾಗಿ ಮೇಕಪ್ ಎಲ್ಲ ಮಾಡ್ಕೊಳ್ತೀರ, ನಿಮಗೆ ಒಂಥರ ಫೀಲಿಂಗ್ ಚೇಂಜ್ ಆಗುತ್ತೆ. ಏನಕ್ಕೆ ಅಂದರೆ ಆ ಡ್ರೆಸ್ಸು ನಿಮ್ಮನ್ನ ರೂಲ್ ಮಾಡುತ್ತೆ. ಯಾರು ವೀಕ್ ಮೈಂಡ್ ಇರ್ತಾರೋ ಅವ್ರಿಗೆ ಇದು ಅಪ್ಲೈ ಆಗುತ್ತೆ, ತಪ್ಪು ತಿಳ್ಕೊಬೇಡಿ. ಕಾನ್ಫಿಡೆನ್ಸ್ ಗ್ಯಾರಂಟಿ ಬೂಸ್ಟ್ ಆಗುತ್ತೆ. ಬಟ್ ಅದನ್ನು ಮೆಟ್ಟು ನಿಲ್ಲಬೇಕು ಅಂದರೆ ಎಕ್ಸ್ಟರ್ನಲ್ ಬಟ್ಟೆಗಿಂತ ಇಂಟರ್ನಲ್ಲಿ ನಾವು ಬಟ್ಟೆಗಳ ಬಗ್ಗೆ ಯೋಚನೆ ಮಾಡಬೇಕು. ಏನು ಬಟ್ಟೆ ಅಂದರೆ ಫಿಸಿಕಲ್ ಬಟ್ಟೆ ಅಲ್ಲ, ನಮ್ಮ ಮನಸ್ಥಿತಿ. ಎಂಥ ಸಿಚುವೇಶನು, ಎಂತಹ ಸಂದರ್ಭದಲ್ಲೂ ಕೂಡ ಸಕಾರಾತ್ಮಕವಾದಂಥ ಚಿಂತನೆ, ಆಲೋಚನೆ ಜೊತೆಲಿ ಯಾವುದೇ ಹೊರಗಡೆ ವ್ಯಕ್ತಿಯಿಂದ ಅಥವಾ ಸಿಚುವೇಶನಿಂದ ನಮ್ಮ ಮೈಂಡು ಡಿಸ್ಟರ್ಬ್ ಆಗದಿರುವಂತಹ ಸ್ಥಿತಿಗೆ ಹೋದರೆ ನಮ್ಮ ರಿಯಲ್ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ನು. ನೀವು ಯಾವ್ದಾರ ಮೀಟಿಂಗ್ ಹೋದಾಗ ನೀವು ಹೆಂಗೆಂಗೋ ಬಟ್ಟೆ ಹಾಕೊಂಡು ಹೋದರೆ ಜನ ಅವಾಗ ಏನಪ್ಪ ಇರುತ್ತೆ, ವ್ಯವಹಾರನೂ ಮಾಡಲ್ಲ, ಜನನೂ ಒಂಥರ ನೋಡೋ ರೀತಿನೂ ಸರಿ ಇರಲ್ಲ. ಸೊ ಜನ ಮೆಚ್ಚಿಸ್ಬೇಕಾ, ಬಟ್ಟೆ ತುಂಬ ತುಂಬ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಸರ್. ಅಡಿಕ್ಷನ್ ಅನ್ನೋದು ಇವತ್ತು ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಅಡಿಕ್ಷನ್ ಅಂದರೆ ಏನು ಆಲ್ಕೋಹಾಲ್ಗೋ ಇಲ್ಲ ಸಿಗರೇಟ್ಸ್ಗೋ ಅದಷ್ಟಲ್ಲೇ ಅಲ್ಲ, ಮೊಬೈಲ್ಗಿರ್ಬೋದು, ಕೆಲವೊಂದು ಹ್ಯಾಬಿಟ್ಸಿಗಿರ್ಬೋದು, ಯಾವುದೇ ಒಂದು ಎಕ್ಸೆಸ್ ಅಲ್ಲಾದಾಗ ಅದನ್ನ ಅಡಿಕ್ಷನ್ ಅಂತೀವಿ. ಅಡಿಕ್ಷನ್ಸ್ ಏನು ಸರ್? ಅದರಿಂದ ಹೆಂಗೆ ಆಚೆ ಬರೋದು? ಫಸ್ಟ್ ನೀವು ಒಂದು ಮೈಂಡಲ್ಲಿ ಹಾಕೊಳ್ಳಿ, ನಾವು ಹ್ಯೂಮನ್ ಬೀಯಿಂಗ್ಸ್ ರೀ, ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕಂತಲೇ ಹುಟ್ಟಿರೋದು. ನನ್ನ ಪ್ರಕಾರ ಹೇಳ್ತೀನಿ, ಯಾವುದನ್ನು ಬಿಡಿ ಅಂತ ನಾನು ಇದುವರೆಗೂ ಹೇಳಿಲ್ಲ, ಮುಂದೆನೂ ಹೇಳಲ್ಲ. ಅಡಿಕ್ಷನ್ ಆಗಬಾರ್ದು ಅಂತ ನಾನು ಹೇಳ್ದೆ ಹೋದ್ರು ನೀವು ಅಡಿಕ್ಟ್ ಆಗಿಬಿಟ್ಟಿರ್ತೀರ. ಅದರಿಂದ ಬಿಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದು ಟೆಕ್ನಿಕ್ ಕೊಡ್ತೀನಿ ನಾನು. ಆಲ್ಕೋಹಾಲ್ ಅಡಿಕ್ಷನಾ, ಸಿಗರೇಟಾ, ಮೊಬೈಲಾ, ಟಿ ವಿನಾ, ಮೂವಿನಾ, ಅಥವಾ ಹೊರಗಡೆ ಓಡಾಡೋದು, ಏನೇ ಅಡಿಕ್ಷನ್ ಇರ್ಬೋದು, ಆ ಅಡಿಕ್ಷನ್ನ ಓವರ್ಕಮ್ ಮಾಡಬೇಕು ಅಂದರೆ ರೀಪ್ಲೇಸ್ ಮಾಡಬೇಕು. ಅಡಿಕ್ಷನ್ ಬೇಕೇ ಬೇಕು. ಅಡಿಕ್ಷನ್ ಇಲ್ಲಾಂದರೆ ನಾವು ಮುಂದೆ ಬರೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಜೀವನ ಅನ್ನೋದು ನಾವು ಕಳಿಬೇಕು ಅಂದರೆ ಖುಷಿ ಆನಂದ ಇರಬೇಕು.
ಆ ಖುಷಿ ಆನಂದ ಇರುವಂಥದ್ದು ನಾವು ಮಾಡ್ತಾ ಇರಬೇಕು. ಪದೇ ಪದೇ ಮಾಡಿದ್ರೆ ಖುಷಿ ಸಿಗುತ್ತೆ. ಉದಾಹರಣೆ ಕಾಫಿ ಇಸ್ ಅನ್ ಅಡಿಕ್ಷನ್. ಕಾಫಿ ಬಿಟ್ಬಿಡಿ, ಕುಡಿಬಾರ್ದು ಹಂಗೆ ಬೇಡ. ಕಾಫಿ ಬೇಕು, ಆದರೆ ನಾನು ದಿನಕ್ಕೊಂದು 10 ಸಲ ಕುಡಿಯೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಅಥವಾ ಕಾಫಿಗೆ ರೀಪ್ಲೇಸ್ಮೆಂಟ್ ಇವಾಗ ಗ್ರೀನ್ ಟೀ ಬಂದಿದೆ, ಹಂಗೂ ಆಗಲ್ಲ. ಅವಾಗ 1 ರೌಂಡ್ ಆದ್ರೆ ಕಾಫಿ ಬೇಕೇ ಬೇಕಾಗತ್ತೆ. ಸೊ ಮಿನಿಮೈಸ್ ಮಾಡ್ಕೋಬೋದು, ಬಟ್ ಬಿಡಿ ಅಂತ ನಾನು ಹೇಳಲ್ಲ. ಇದೇ ಟೈಪು ಅಡಿಕ್ಷನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದೊಂದು ಅಡಿಕ್ಷನ್ನು. ಏನೇ ಆದ್ರೂ ಮಾರ್ನಿಂಗು ವಾಕಿಂಗು ಅಡಿಕ್ಷನ್. ಯೋಗಾಸನ ಪ್ರಾಣಾಯಾಮ ಮಾಡೋದು ಅಡಿಕ್ಷನ್. ಬೆಳಗ್ಗೆ ವಾಟ್ ಮೇ ಪೂಜೆ ಮಾಡಲೇಬೇಕು. ಪೂಜೆ ಮಾಡೋದಾದ್ರೆ ಫುಲ್ ಡೇ ನಾನು ಅನ್ಕಂಫರ್ಟಬಲ್ ಆಗ್ಬಿಡ್ತೀನಿ, ಅದು ಅಡಿಕ್ಷನ್. ಅಟ್ ದಿ ಸೇಮ್ ಟೈಮು ಹಣ್ಣು ತಿನ್ನೋದು, ತರಕಾರಿ ತಿನ್ನೋದು, ಮೇಕ್ ಇಟ್ ಇಸ್ ಅನ್ ಅಡಿಕ್ಷನ್. ಅಡಿಕ್ಷನ್ ಬೇಕು, ಸಕಾರಾತ್ಮಕವಾಗಿರಬೇಕು. ನಾನು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇರಬೇಕು. ಅವೆಲ್ಲ ನಂಗೆ ಕಿಕ್ ಕೊಡಲ್ಲಪ್ಪ ಅಂತ ನಿಮ್ಮ ಮೈಂಡ್ ಬಂದರೆ ಕಿಕ್ ಕೊಡೋದು ನೀವು ಮಾಡಿ. ಇವಾಗ ನೀವು ತರಕಾರಿ ಹಸಿದು ಹಂಗೆ ತಿಂದ್ರೆ ಮಜಾ ಇರಲ್ಲ. ಅದು ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅನ್ನೋದು ಯೂಟ್ಯೂಬಲ್ಲಿ ಹಾಕಿದ್ರೆ ನಿಮ್ಗೆ ಸುಮಾರು ಸಿಕ್ಬಿಡ್ತಿದೆ ರೆಸಿಪಿಗಳು. ಟೇಸ್ಟಿಯಾಗಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಿ. ಮಧ್ಯೆ ಸ್ವಲ್ಪ ಏನಾದ್ರು ರುಚಿಗಿರೋದೇನೋ ಕಡಲೆಕಾಯಿ ಬೀಜ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಮಧ್ಯೆ ತಿನ್ನಿ, ಟೇಸ್ಟನ್ನು ಸಿಗ್ತಾ. ಸೊ ಏನೇ ಮಾಡೋದು ಲೈಫು ಕಲರ್ಫುಲ್ಲಾಗಿರಬೇಕು. ಆ ಲೈಫ್ ಕಲರ್ಫುಲ್ಲಾಗಿರಬೇಕು ಅಂದರೆ ನಮ್ಗೇನಾರು ಒಂದು ಚಟ ಇರಲೇಬೇಕ್ರಿ. ಚಟ ಬೇಕು. ಆ ಚಟದಲ್ಲಿ ನಮ್ಗೆ ಖುಷಿ ಆನಂದ ಸಿಗ್ಬೇಕು. ಬಟ್ ಆ ಚಟ ನನ್ನ ಶರೀರಕ್ಕೂ ತೊಂದರೆ ಕೊಡಬಾರ್ದು, ನನ್ನ ಮಾನಸಿಕವಾಗೂ ತೊಂದರೆ ಕೊಡಬಾರ್ದು, ಆ ಚಟದಿಂದ ಬೇರೆಗೂ ತೊಂದರೆ ಕೊಡಬಾರ್ದು. ಆ ಥರದ್ದು ಮಾಡ್ಕೊಳ್ಳಿ. ಸೈಕ್ಲಿಂಗು ಒಳ್ಳೆ ಚಟ ಅದು. ಆಮೇಲೆ ವೀಕೆಂಡು ಟೆಂಪಲ್ ವಿಸಿಟ್ ಮಾಡಿ, ಬೆಟ್ಟಗಳು ಹತ್ತಿ, ಒಳ್ಳೆ ಚಟ ಅದು. ಇಂಥ ಚಟಗಳು ನಾವು ಅಳವಡಿಸ್ಕೊಂಡ್ಬಿಟ್ರೆ ಹೆಲ್ತು ಸಿಗ್ತಾ, ಪೀಸ್ ಆಫ್ ಮೈಂಡು ಸಿಗ್ತಾ, ವೆಲ್ತ್ ಸಿಕ್ತು, ಪ್ರಾಸ್ಪರಿಟಿ ಸಿಕ್ತು, ಹ್ಯಾಪಿಯಾಗಿ ಇರ್ತೀವಿ. ನಾವು ಇನ್ನೂ ಹೆಚ್ಚಿಗೆ ವರ್ಷ ಬದುಕ್ತೀವಿ. ಈ ಈವ್ನಿಂಗು ಓಪನ್ ಆಗಿ ಹೇಳ್ತೀನಿ, ಆಲ್ಕೋಹಾಲು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಈವ್ನಿಂಗ್ ಹೋಗಲೇಬೇಕು, ಕುಡಿಲೇಬೇಕು ಅಂತ. ಏನಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಂದರೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಸಿಕ್ಕಿರಲ್ಲ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಕುಡಿಯೋರಿಗೆ ಮತ್ತು ಮನೇಲೆ ಒಬ್ರು ಕುಡಿತಿರ್ತಾರೆ, ಅದನ್ನ ಹೆಂಗೆ ಬಿಡಿಸೋದು ಅಂತ ಯೋಚನೆ ಮಾಡೋರಿಗೆ ಅದನ್ನು ಬಿಡಿ ಅಂತ ಹೇಳ್ಬೇಡಿ. ಅದಕ್ಕೆ ರೀಪ್ಲೇಸ್ ಮಾಡೋವಂಥದ್ದು, ಅವ್ರು ಖುಷಿ ಕೊಡೋವಂಥದ್ದು ಏನು ಮಾಡ್ಬೋದು. ಅವ್ರು ಯಾಕೆ ಮನೆಗೆ ಬರದೆ ಕ್ಲಬ್ಬಲ್ಲೋ ಅಥವಾ ಬಾರಲ್ಲೋ ಕೂತ್ಕೊಳ್ತಾರೆ? ಮನೇಲಿ ಏನೋ ಅವ್ರು ಬೇಕಾಗಿರುವಂತಹ ಒಂದು ವಾತಾವರಣ ಸಿಗ್ತಿಲ್ಲ. ಆ ವಾತಾವರಣನ ಹೆಂಗೆ ಕಲ್ಪಿಸ್ಕೊಡೋದು ಸೋ ದಟ್ ಅವ್ರ ಅಡಿಕ್ಷನ್ ಬಿಡ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದರೆ, ಮನೆ ವಾತಾವರಣ ಸರಿ ಇಲ್ಲದೆ ಹೋದ್ರೇ ಹೊರಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋದು. ಚೇಂಜ್ ಮಾಡ್ಬೋದು, ಯೋಚನೆ ಮಾಡಿ. ಅಟ್ ದಿ ಸೇಮ್ ಟೈಮು ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ಸಿಗರೇಟ್ ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಬೇರೆ ಬೇರೆ ಚಟಗಳು ಬಂದ್ಬಿಟ್ಟಿರುತ್ತೆ. ಏನಕ್ಕೆ ಅಂದರೆ ಮನೇಲಿ ಲವ್ ಲ್ಯಾಕಿಂಗ್ ಇರುತ್ತೆ. ತಂದೆ ತಾಯಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅದರಿಂದ ಡೈವರ್ಟ್ ಹಾಕಿ ಹೋಗ್ತಾರೆ. ಆ ಡೈವರ್ಷನ್ಗೆ ನಾವೇ ಕಾರಣ. ಆಮೇಲೆ ಅವ್ನು ಕೆಟ್ಟೋಗ್ಬಿಟ್ಟ ಅಂತೀವಿ ನಾವು. ಅವ್ನು ಕೆಟ್ಟಿಲ್ಲ, ಅವ್ನು ಕೆಡಿಸಿದ್ ನಾವು. ಸೊ ಅವನು ಟ್ರ್ಯಾಕಿಗೆ ತರಬೇಕಾ? ಮನೇಲಿ ಎಂಥ ವಾತಾವರಣ ಅವನಿಗೆ ಬೇಕು ಅಂತ ಯೋಚನೆ ಮಾಡಿ. ಅವ್ನು ಪಾಪ ಟಿ ವಿ ನೋಡಬೇಕು, ವೆಬ್ ಸೀರೀಸ್ ನೋಡಬೇಕು, ಅಥವಾ ಮೂವಿ ನೋಡ್ಬೇಕು. ನಾವು ಮನೇಲಿ ನೋಡ್ಬೇಡ ಹಂಗೆ ಹಿಂಗೆ ಅಂತ ಅವ್ನು ಏನು ಮಾಡ್ತಾನೆ, ಡಿಪ್ರೆಷನ್ಗೆ ಹೋಗ್ತಾನೆ, ಹೊರಗಡೆ ಹೋಗ್ತಾನೆ, ಬೇರೆ ಇನ್ನೇನೋ ಮಾಡ್ತಾನೆ. ಅವನು ಏನೇನು ನೋಡ್ತಾನೆ ಬಿಡಿ, ಎಜುಕೇಟ್ ಮಾಡಿ. ಅವ್ನು ಏನು ನೋಡ್ತಾವ್ ನೋಡಿ. ಪ್ರತಿಯೊಂದು ವೆಬ್ ಸೀರೀಸು, ಪ್ರತಿಯೊಂದು ಮೂವಿಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯನ್ನೇ ತಗೊಳ್ಳೋ ಹಂಗೆ ನಾವು ಅವನಿಗೆ ಪರಿವರ್ತನೆ ಮಾಡೋಂಗೆ ಅವೇರ್ನೆಸ್ ಮಾಡಬೇಕು ಹೊರತು ಇದು ನೋಡಬೇಡ, ಇದು ಮಾಡಬೇಡ. ತುಂಬ ತಪ್ಪು ರೀ ಅದು. ಎಕ್ಸ್ಪ್ಲೋರ್ ಮಾಡೋ ಏಜು, ಎಕ್ಸ್ಪ್ಲೋರ್ ಮಾಡಲಿ. ಅಡಿಕ್ಷನ್ನ ಒಂದು ರೀಪ್ಲೇಸ್ ಮಾಡಿದ್ರೆ ಐ ಕ್ಯಾನ್ ಓವರ್ಕಮ್ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಸರ್, ಒಂದು ಸ್ಟಡಿ ಪ್ರಕಾರ ದ ಮೋಸ್ಟ್ ಸ್ಟ್ರೆಸ್ಫುಲ್ ಜಾಬ್ ಆನ್ ಪ್ಲಾನೆಟ್ ಅರ್ತು ಬೀಯಿಂಗ್ ಅ ಹೌಸ್ ವೈಫ್ ಅಂತೆ ಸರ್. ಈ ಹೌಸ್ ವೈಫ್ ಆದರೆ ಯಾವುದೇ ಥರ ಫೈನಾನ್ಷಿಯಲ್ ಗ್ರ್ಯಾಟಿಫಿಕೇಷನ್ ಇಲ್ಲ, ಅಪ್ರಿಸಿಯೇಷನ್ ಇಲ್ಲ, ಭಯಂಕರ ಕೆಲಸ, ಭಯಂಕರ ಪ್ರೆಷರು, ಒಂಥರ ಇರೋದ್ರಲ್ಲೇ ಟಫೆಸ್ಟ್ ಜಾಬ್ ಅಂತ. ಸೊ ಈ ಹೌಸ್ ವೈಫ್ಸು ಖುಷಿಯಾಗಿರ್ಬೇಕಂದ್ರೆ ಪಾಪ ಅವ್ರೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಗಂಡ ಹ್ಯಾಪಿಯಾಗಿರಬೇಕು, ಮಕ್ಕಳು ಹ್ಯಾಪಿಯಾಗಿರಬೇಕು, ಎಲ್ಲ ಸಂಸಾರ ಖುಷಿಯಾಗಿದ್ರೆ ಅವ್ರು ಖುಷಿಯಾಗಿರೋದು. ಈ ಹೌಸ್ ವೈಫ್ಸು ಖುಷಿಯಾಗಿರ್ಬೇಕಾದ್ರೆ ಏನು ಮಾಡ್ಬೇಕು ಸರ್? ನೀವು ಟಫೆಸ್ಟ್ ಅಂದರೆ ನನ್ನ ಪ್ರಕಾರ ದ ಮೋಸ್ಟ್ ಪವರ್ಫುಲ್ ಪೋಸ್ಟಲ್ಲಿರೋರು ಹೌಸ್ ವೈಫು. ನೀವು ಹೌಸ್ ವೈಫ್ ಇಲ್ಲ ಅಂದರೆ ಮನೆಯೇ ನಡೆಯಲ್ಲ. ಸೊ ನನ್ನ ಪ್ರಕಾರ ಹೇಳೋದಾದರೆ ವೈಯಕ್ತಿಕವಾಗಿ ಸ್ವಲ್ಪ ಯೋಚನೆ ಮಾಡಿ. ನೀವು ಇಲ್ಲ ಅಂದರೆ ಮನೆ ನಡೆಯಲ್ಲ. ಹಾಗೇನೆ ನಮ್ಮ ಕರ್ನಾಟಕದಲ್ಲಿ CM ಇಲ್ಲ ಅಂದರೆ ಏನಾಗುತ್ತೆ, ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಇಲ್ಲ ಅಂದರೆ ಏನಾಗುತ್ತೆ. ನೀವು ಕೀ ಪೋಸ್ಟಲ್ಲಿದ್ದೀರಾ, ಬಟ್ ನೀವು ನೋಡೋ ರೀತಿ ಚೇಂಜ್ ಆಗಬೇಕು. ನಿಮ್ಮ ಕಂಡ್ರೆ
ಭಯನೂ ಇದೆ, ಪ್ರೀತಿನೂ ಇದೆ. ಸೊ ನೀವಿಲ್ಲ ಅಂದರೆ ಮನೆಯೇ ನಡೆಯಲ್ಲ. ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಅತ್ತೆ ಮಾವ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ಪ್ರತಿಯೊಬ್ಬರು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅವರು ಅನ್ನೋದು ಸಮಸ್ಯೆ. ಯಾಕಂದರೆ ನೀವು ಇಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀರಾ, ಒಂದ್ಸಲಿ ಒಂದು ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಗಂಡನಿಂದ ಇರ್ಬೋದು ಅಥವಾ ಯಾರೇ ಇರ್ಬೋದು, ಬಟ್ ಅದು ನಿಮ್ಗೆ ಸಿಗಲ್ಲ. ಈ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡಿ. ಯಾಕೆಂದರೆ ಅದು ನಿಮಗೆ ಪ್ರಾಬ್ಲಮ್ ಅದು. ಸೊ ಗಂಡನಿಗೆ ಏನು ಬೇಕು ಅವನ್ನೆಲ್ಲ ಫುಲ್ಫಿಲ್ ಮಾಡಿ ಒಂದ್ಸಲಿ ನಿಮ್ಮ ಅತ್ತೆ ಮನೆಗೆ ಒಂದು ವಾರ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಆಬ್ಸೆನ್ಸ್ ಅವ್ರು ಫೀಲ್ ಆಗಬೇಕು. ಆಬ್ಸೆಂಟ್ ಫೀಲ್ ಆದರೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ಗ್ಯಾಪ್ ಬೇಕು, ಇಲ್ಲಾಂದ್ರೆ ಗ್ರಾಂಟೆಡ್ ಆಗಿಬಿಟ್ಟಿರ್ತೀವಿ. ನಾನಿದು ರಾಂಗ್ ಡೈರೆಕ್ಷನ್ ಹೇಳ್ತಿಲ್ಲ, ಪಾಸಿಟಿವ್ ಯೋಚನೆ ಮಾಡಿ. ಅಟ್ ದಿ ಸೇಮ್ ಟೈಮ್ ಎಲ್ಲ ಗಂಡಸರಿಗೆ ಹೇಳ್ತಾ ಇದ್ದೀನಿ ನಾನು, ದಯಮಾಡಿ ಮನೆಯಲ್ಲಿ ನಿಮ್ಮ ತಾಯಿ, ನಿಮ್ಮ ಹೆಂಡತಿ, ನಿಮ್ಮ ಮಗಳು ನಿಮ್ಮ ಏಳಿಗೆಗೆ ತುಂಬ ಇಂಪಾರ್ಟೆಂಟ್. ಯಾವ ಮನೆಯಲ್ಲಿ ಒಂದು ಹೆಣ್ಣು ನೊಂದ್ಕೊಳ್ತಾರೋ ಆ ಮನೆ ಉದ್ಧಾರ ಆಗಲ್ಲ. ಅಷ್ಟಲಕ್ಷ್ಮಿಗಳು ಮನೆ ಬಿಟ್ಟು ಹೊಂಟೋಗುತ್ತೆ. ಯಾವ ಮನೆಯಲ್ಲಿ ಹೆಣ್ಣು ಖುಷಿಯಾಗಿ ಆನಂದವಾಗಿರ್ತಾರೋ ಆ ಮನೆಯಲ್ಲಿರುವಂಥ ಗಂಡಸರು ಅಭಿವೃದ್ಧಿ ಯಾವ ಶಿಖರಕ್ಕೆ ಹೋಗುತ್ತೆ ಅಂದರೆ ಯಾರೂ ನಿಲ್ಸೋಕ್ಕಾಗಲ್ಲ. ಸೊ ಮನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಹೆಣ್ಮಕ್ಳು. ಯಾಕೆ? ಹೆಣ್ಣು ಅಂದರೆ ಶಕ್ತಿ ರೀ, ಎನರ್ಜಿ. ಅವ್ರು ಖುಷಿಯಾಗಿ ಆನಂದವಾಗಿತ್ತು ಅಂದರೆ ಎಂಟೈರ್ ಯೂನಿವರ್ಸಲ್ಲಿರೋ ಎನರ್ಜಿ ಎಲ್ಲ ಆಕೆ ಅಟ್ರಾಕ್ಟ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಅದೇ ಲಾ ಆಫ್ ಅಟ್ರಾಕ್ಷನ್ ಅಂತೀವಲ್ಲ, ಆ ಟೈಪಲ್ಲ. ಇದೇ ಎನರ್ಜಿನೇ ಇಲ್ಲಿ, ಶಕ್ತಿನೇ ಇಲ್ಲಿ, ಎಲ್ಲನೂ ಇಲ್ಲಿ ಇರಲೇಬೇಕು, ಅಷ್ಟಲಕ್ಷ್ಮಿ ಇರಲೇಬೇಕು. ಅದು ಆಗೋದು ಕೇವಲ ಮನೆಯಲ್ಲಿ ಹೆಣ್ಣು ಆನಂದವಾಗಿ ಸಂತೋಷವಾಗಿದ್ದರೆ. ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಲಕ್ಷ್ಮಿ ಅಪ್ಸೆಟ್ ಆದರು, ಆಗಿದ ಕೂಡಲೇ ವಿಷ್ಣುನೇ ಕಲ್ಲಾಗಿ ವೆಂಕಟೇಶ್ವರಾಗಿ ನಿಂತ್ಕೊಂಡ್ಬಿಟ್ರು. ಚೂರು ಅಪ್ಸೆಟ್ಟು. ನೀವು ಯಾವಾಗಲೇ ನೋಡಿ ಒಂದು ಮನೇಲಿ ಒಂದು ಹೆಣ್ಣು ಅಪ್ಸೆಟ್ ಆಯಿತು ಅಂದರೆ ಗಂಡಸ್ರದ್ದು ಪತನ ಸ್ಟಾರ್ಟ್. ಅವನು ಆವಾಗಲೇ ಈಗ ಥರ ಹೇಳ್ದಲ್ಲ, ಅಡಿಕ್ಷನ್ ಎಲ್ಲನೂ ಶುರು ಆಗ್ಬಿಡುತ್ತೆ. ಹೆಣ್ಣು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸಕ್ಸಸ್ ಆರ್ ದಿ ಡೆವಲಪ್ಮೆಂಟ್ ಆಫ್ ಎ ಮ್ಯಾನ್. ಸರ್, ಹೌಸ್ ವೈಫ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸರ್. ಅದೇ ಥರ ಇನ್ನೊಂದು ಟೋಟಲಿ ಮಿಸ್ಅಂಡರ್ಸ್ಟುಡ್ ಡೆಮೋಗ್ರಫಿಕ್ ಯಾವುದೋ ಇದೆ ಅಂದರೆ ಅದು ಯೂತ್ ಸರ್. ಅದು ಎಸ್ಪೆಷಲಿ ಈ ಟೀನೇಜರ್ಸ್ ಅಲ್ಲಿ ಇರ್ತಾರಲ್ಲ ಸರ್, ಅವ್ರ ಪ್ರಕಾರ ಅವ್ರನ್ನ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋ ಥರ ಒಂದು ಫೀಲಿಂಗು. ತಂದೆ ತಾಯಿಗಳ ಪ್ರಕಾರ ನಾವು ಏನು ಹೇಳಿದ್ರೆ ಇವ್ರು ಕೇಳಲ್ಲ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರುತ್ತೆ ಸರ್. ಈ ಟೀನೇಜರ್ಸು, ಈ ಯಂಗ್ಸ್ಟರ್ಸ್ಗೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಸರ್? ಟೀನೇಜರ್ಸ್, ಯಂಗ್ಸ್ಟರ್ಸ್ದು ಇದು ಈಗ ಅಲ್ಲ, ಎವ್ರಿ ಟೈಮ್ ಇದ್ದಿದ್ದೇ. ಯಾಕಂದರೆ ಜನ್ರೇಷನ್ ಗ್ಯಾಪ್ ಅಂತ ಆಟೋಮೆಟಿಕ್ ಆಗುತ್ತೆ. ನಮ್ಮ ಟೈಮಲ್ಲಿ ಇತ್ತು, ನಮ್ಮ ಅಪ್ಪ ಅಮ್ಮನ ಟೈಮಲ್ಲಿ ಇತ್ತು, ನಮ್ಮ ತಾತ ಅಜ್ಜಿ ಟೈಮಲ್ಲೂ ಇತ್ತು. ಆ ಜನ್ರೇಷನ್ ಗ್ಯಾಪ್ ಇದ್ದಾಗ ಏನಾಗುತ್ತೆ, ನಮ್ಮ ಥಿಂಕಿಂಗ್ ವೇನೇ ಬೇರೆ, ಅವ್ರ ಥಿಂಕಿಂಗ್ ಬೇರೆ. ಅದು ಇವತ್ತಿನ ದಿನ ನಾವು ಒಂದು ಥಿಂಕ್ ಮಾಡಿದ್ರೆ ಅವ್ರು 100 ಸ್ಟೆಪ್ ಮುಂದೆ ಹೋಗಿರ್ತಾರೆ, ಆ ರೇಂಜಲ್ಲಿ ಸ್ಪೀಡಲ್ಲಿ ಇರ್ತಾರೆ. ನಾವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಯಂಗ್ಸ್ಟರ್ಸು, ಎಸ್ಪೆಷಲಿ ಯೂತು, ಅವ್ರ ಎನರ್ಜಿ ವಿಪರೀತ ಇರುತ್ತೆ. ಆ ಎನರ್ಜಿನ ಚಾನಲೈಸ್ ಮಾಡಬೇಕು. ಚಾನಲೈಸ್ ಯಾವಾಗ ಆಗುತ್ತೆ ಅಂದರೆ ಅವರು ಒಂದು ಗೋಲ್ ಇಟ್ಕೋಬೇಕು. ಎಲ್ಲರೂ ತಿಳ್ಕೊಳ್ಳಿ, ಒಂದು ಗುರಿ ಇಟ್ಕೊಂಬಿಡಿ. ಆ ಗುರಿನ ರೀಚ್ ಮಾಡೋದಕ್ಕೆ ಏನೇನು ಬೇಕು ಆ ರೂಟಿನ ನೀವು ಅಳವಡಿಸ್ಕೊಂಡು ಬಿಟ್ಟರೆ ಎನರ್ಜಿ ನೀಟಾಗಿ ಚಾನಲೈಸ್ ಆಗುತ್ತೆ. ಗುರಿ ಇಲ್ಲ, ಗೋಲ್ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಇರುತ್ತೆ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಯಾಕೆ ಡೈವರ್ಟ್ ಆಗುತ್ತೆ ಅಂದರೆ ಇವತ್ತು ವಿಪರೀತ ಡಿಸ್ಟ್ರಾಕ್ಷನ್ಸು. ನಿಮ್ದೇನು ತಪ್ಪಿಲ್ಲ, ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ಬಟ್ ಆ ಡಿಸ್ಟ್ರಾಕ್ಷನ್ನು ನಿಮ್ಮ ಡೆವಲಪ್ಮೆಂಟ್ಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಥಿಂಕಿಂಗ್ ನೀವು ಮಾಡಬೇಕಾಗತ್ತೆ. ಸೊ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಸ್ಕೇರ್ಸಿಟಿ ಕೊಡಲ್ಲ, ಅಂದರೆ ಅಭಾವ ಕೊಡಬೇಕು. ಅವ್ರು ಏನಾದ್ರು ಕೇಳಿದ್ಕೊಳ್ಳಿ ಇನ್ಸ್ಟೆಂಟಾಗಿ ಇಮಿಡಿಯೇಟಾಗಿ ನಾವು ಕೊಡಿಸ್ಬಿಡ್ತೀವಿ. ಅಥವಾ ಅವ್ರು ಸ್ವಲ್ಪ ಇಮೋಷ್ನಲಿ ಡೌನ್ ಆಗಿದ್ಕೊಳ್ಳೆ ಯೋಚನೆ ಮಾಡಬಾರಪ್ಪ, ಅದು ಏನು ಬೇಕೆಲ್ಲ ಕಂಫರ್ಟ್ ಝೋನ್ ಕೊಟ್ಬಿಡ್ತೀವಿ ನಾವು. ಆ ಕಂಫರ್ಟ್ ಝೋನ್ ಕೊಡೋದ್ರಿಂದ ಅವ್ನ ಫ್ಯೂಚರ್ ಲೈಫ್ ಲಾಂಗ್ ಅನ್ಕಂಫರ್ಟ್ ಝೋನಲ್ಲೇ ಇರ್ತಾನೆ ಅವನು. ಅವನಿಗೆ ಸ್ವಲ್ಪ ಏನಾದ್ರು ಕೇಳಿದಾಗ ಡ್ರ್ಯಾಗ್ ಮಾಡಿ, ಆಮೇಲೆ ಅವನಿಗೆ ಸವಲತ್ತುಗಳು ಹೆಚ್ಚಿಗೆ ಕೊಡಬೇಡಿ, ಸವಲತ್ತುಗಳು ಕಮ್ಮಿ ಇರಲಿ. ಕಮ್ಮಿ ಇದ್ದಷ್ಟು ಏನಾಗುತ್ತೆ, ಅವನು ಏನಾರು ಮಾಡಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಇವಾಗ ನನ್ನ ಹತ್ರ ಕಾರ್ ಇಲ್ಲಪ್ಪ, ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಅಕಸ್ಮಾತ್ ನನ್ನ ಹತ್ರ ಒಂದು 10 ಕಾರ್ ಇತ್ತು ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಆಸೆನೇ ಹೊಂಟೋಗುತ್ತೆ. ಸೊ ನಮ್ಗೇನು ಬೇಕಾಗಿರುತ್ತೆ, ಮಕ್ಕಳಲ್ಲಿ ಆ ಒಂದು ಬೇಕು ಅನ್ನೋದನ್ನು ನಾವೇ ಅವ್ರಿಗೆ ಮೈಂಡಲ್ಲಿ ಸೀಡ್ ಹಾಕ್ಬೇಕು, ಬೀಜ ಹಾಕ್ಬೇಕು. ಆ ಬೇಕು ಅನ್ನೋದು ಅವನ ಅಭಿವೃದ್ಧಿಗೆ ಓರಿಯೆಂಟೆಡೇ ಇರಬೇಕು ಹೊರತು ಅವನ ಪತನ ಆಗುವಂಥದ್ದು ಇರಬಾರ್ದು.
ಸೊ ಆ ನಿಟ್ಟಿನಲ್ಲಿ ತಂದೆ ತಾಯಿಗಳನ್ನು ಫೋಕಸ್ ಮಾಡಬೇಕು, ಮಕ್ಕಳು ಕೂಡ ಅದೇ ಆ್ಯಂಗಲಲ್ಲೇ ಫೋಕಸ್ ಮಾಡಬೇಕು. ಸರ್, ಹೌಸ್ ವೈಫ್ ಬಗ್ಗೆ ಮಾತಾಡಿದ್ವಿ, ಯೂತ್ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಓಲ್ಡ್ ಏಜಲ್ಲಿರೋರು ಅವರೂ ಒಂಥರ ಅವರ ಟೈಮ್ನ ಹೆಂಗೆ ತೊಡಗಿಸ್ಕೊಳ್ಳೋದು ಅಂತ ಅರ್ಥ ಆಗಲ್ಲ, ಬಟ್ ಹೆವಿ ಅನುಭವ ಇರುತ್ತೆ. ಅವ್ರು ಹೆಂಗೆ ಎಂಗೇಜ್ ಆಗ್ಬೇಕು ಸರ್? ಓಲ್ಡ್ ಏಜ್ ಅನ್ನೋದನ್ನ ರಿಮೂವ್ ಮಾಡ್ಬೇಕ್ರಿ. ಯಾವತ್ತು ನಾವು ಹೆಂಗಂತಾನೆ ಫೀಲ್ ಮಾಡಬೇಕು. ಇವತ್ತು ನಾನು ಏನಾರೋ ಓಲ್ಡ್ ಏಜ್ ಆಯಿತು ಅಂತ ನಮ್ಮ ಮೈಂಡ್ ಸೆಟ್ ತೊಗೊಂಡ್ಬಿಟ್ರೆ ಬಾಡಿ ಪಾರ್ಟ್ಸ್ಗಳು ಎಲ್ಲನೂ ರಿಯಲ್ ಓಲ್ಡ್ ಆಗಿ ಶುರು ಆಗುತ್ತೆ. ಹೌ ಯು ಫೀಲ್ ಸೇಮ್ ಥಿಂಗ್ ಯುವರ್ ಬಾಡಿ ವಿಲ್ ಹ್ಯಾಪನ್. ಏನೇ ಕಾರಣಕ್ಕೂ ನೀವು ಸ್ಕೂಲ್ ಪಾಸ್ ಆಗಲೇಬೇಡಿ. ನೀವು 90 ವರ್ಷ ಆದರೂ ಸ್ಕೂಲ್ ಹುಡುಗಾಗೇನೆ ಇರಿ. ಅದೇ ಬುದ್ಧಿ ಇಲ್ಲಿ, ಅದೇ ಒಂದು ಚೂಟಿತನ ಇರಬೇಕು, ಅದೇ ಆಸೆ ಆಕಾಂಕ್ಷೆ ಇರಬೇಕು. ನೋ ಐ ಆಮ್ ಎಲ್ಡರ್ಲಿ ಪರ್ಸನ್, ಐ ಆಮ್ ಸೀನಿಯರ್ ಸಿಟಿಸನ್. ಯಾಕೆ? ನಾರ್ಮಲ್ ಆಗಿರಿ. ಐ ಆಮ್ ಎಲ್ಡರ್ಲಿ ಪರ್ಸನ್, ಬಟ್ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಈ ಎಕ್ಸ್ಪೀರಿಯನ್ಸ್ ಬೇರೆ, ಎಲ್ಡರ್ಲಿ ಅನ್ನೋದು ದೊಡ್ಡವನು ಅನ್ನೋದು ಬೇರೆ. ಅನುಭವ ಇರೋದನ್ನ ನೀವು ಏನು ಮಾಡಬೇಕು ಅಂದರೆ, ನಾನು ನಿಮಗೆ ಯಾರೂ ಅಷ್ಟೇ ರಿಟೈರ್ಡ್ ಆಗಬೇಡಿ. ರಿಟೈರ್ಮೆಂಟ್ ತೊಗೊಂಡ್ರೆ ಪ್ರಾಬ್ಲಮ್. ಅಂದರೆ ಜಾಬಿಂದ ನಿಮ್ಗೆ ರಿಟೈರ್ಡ್ ಆಗಿರ್ಬೋದು, ಬಟ್ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಎಂಗೇಜ್ ಆ್ಯಂಡ್ ಆಕ್ಯುಪೈಡ್ ಆಗಿರಬೇಕು. ಏನಕ್ಕೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ, ಎಸ್ ನಾನು ಪ್ರೊಡಕ್ಟಿವ್ ಇದ್ದೀನಿ, ನನ್ನಿಂದ ಯೂಸ್ ಆಗ್ತಾ ಇದೆ, ನನ್ನ ಮೇಲೆ ಜನ ಡಿಪೆಂಡ್ ಆಗಿದ್ದಾರೆ ಅನ್ನೋ ಫೀಲ್ ಬಂದರೆ ನಿಮಗೆ ಆಯುಷು ಹೆಚ್ಚಿಗೆ ಆಗುತ್ತೆ, ಯಾವುದೇ ರೋಗ ರುಜಿನ ಬರಲ್ಲ. ನೀವು ಯೂಸ್ಫುಲ್ ಆಗಿರಬೇಕು. ಆ ಥರ ಮಾಡೋದಕ್ಕೆ ಸುಮಾರು ಕಲಿಸ್ಕೊಳ್ಳೈತೆ. ಸೆಲೆಕ್ಷನ್ ನಿಮ್ಮ ಕೈಲೈತೆ. ನಿಮ್ಮ ಸುತ್ತಮುತ್ತನೇ ಇದೆ. ನಿಮ್ಮ ಮನೆ ಇರ್ಬೋದು, ನಿಮ್ಮ ಸುತ್ತಮುತ್ತ ವಾತಾವರಣ ಇರ್ಬೋದು, ಎಲ್ಲ ಕಡೆ ಇದೆ. ಸೆಲೆಕ್ಷನ್ ನಿಮ್ಮ ಕೈಲಿದೆ. ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಮೈಂಡಲ್ಲಿ ಸೀನಿಯರ್ ಸಿಟಿಸನ್ ನಾನು, ನನಗೆ ವಯಸ್ಸಾಯಿತು, ನಮ್ಗೆ ಮುಗೀತು ನಮ್ಮ ಕಾಲ, ಈ ಪದಗಳನ್ನೆಲ್ಲ ತೆಗೆದುಬಿಡಿ. ಸ್ಕೂಲ್ ಹುಡುಗನೇ ಇದೆ, ಸ್ಕೂಲ್ ಹುಡುಗಾಗೇ ಮುಂದಿನ ಜೀವನ ಮಾಡಿ. ಇನ್ನು ಕೇಳುವಂಥ ಪ್ರಶ್ನೆಗಳು ಹಲವಾರಿದೆ, ಬಟ್ ಇವತ್ತಿನ ಸಂಚಿಕೆಯ ನಮ್ಮ ಸಮಯ ಇಲ್ಲಿಗೆ ಮುಗಿದಿದೆ. ಹರೀಶ್ ಸರ್, ಆತ್ಮೀಯವಾದ ಧನ್ಯವಾದಗಳು. ನಮಸ್ತೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫೇ ಚೇಂಜ್ ಆಗುತ್ತೆ. ಹಲವಾರು ಪ್ರಶ್ನೆಗಳು ಇರುವ ನಮ್ಮ ಒಂದು ಶಾರ್ಟ್ ಟೈಮ್ ಲೈಫಲ್ಲಿ ಎಷ್ಟೊಂದು ಸಮಸ್ಯೆಗಳು, ಎಲ್ಲದಕ್ಕೂ ಪರಿಹಾರ ಇದೆ. ದೇವರೊಂದು ಲಾಕ್ ಮಾಡಿದ್ಮೇಲೆ ಅದಕ್ಕೊಂದು ಕೀ ಮಾಡೇ ಮಾಡಿರ್ತಾರೆ. ಅದೇ ನಮ್ಮ ಹರೀಶ್ ಸರ್ನ ಟ್ರೈನಿಂಗ್ ಪ್ರೋಗ್ರಾಮ್. ನಿಮ್ಮ ಟ್ರೂ ಪೊಟೆನ್ಷಿಯಲ್ ರಿಯಲೈಸ್ ಆಗಬೇಕಾ, ಫಿನಾನ್ಷಿಯಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾ, ನಿಮ್ಮನ್ನು ಕಾಡ್ತಾ ಇರೋ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾ, ಕೆಳಗೆ ಕಾಣುವ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಇದು ಯುವರ್ ಚಾಯ್ಸ್. ಧನ್ಯವಾದಗಳು.